Hi, good morning everyone. In the previous classes, we have to discussed about chapter set. Today, we are going to discuss about a new topic, that is new chapter relations and functions. So, set ಅನ್ನೋ ಚಾಪ್ಟರ್ ಅಲ್ಲಿ ನಾವು ನೋಡಿರುವಂಥದ್ದು ಡೆಫಿನೇಷನ್ಸ್ ಆಫ್ ಎ ಸೆಟ್ ನೋಡಿದ್ದೀವಿ, ರೆಪ್ರೆಸೆಂಟೇಷನ್ಸ್ ಸೆಟ್ ರೆಪ್ರೆಸೆಂಟೇಷನ್ಸ್ ಮೆಥಡ್ಸ್ಗಳು ನೋಡ್ತಾ ಇದ್ವಿ, ಹಾಗೇನೆ ಟೈಪ್ಸ್ ಆಫ್ ಎ ಸೆಟ್ ನೋಡಿದ್ವಿ, ಈಕ್ವಾಲಿಟಿ ಆಫ್ ಸೆಟ್ ನೋಡಿದ್ವಿ, ಹಾಗೆಯೇ ಆಪರೇಷನ್ಸ್ ಆನ್ ಸೆಟ್ಗಳು ನೋಡಿದ್ವಿ. ಆಪರೇಷನ್ ಸೆಟ್ ಆನ್ ಸೆಟ್ಗಳಾದಮೇಲೆ ನಾವು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ದ ಆಪರೇಷನ್ಸ್ ಆಫ್ ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನ್ಸ್ ಆಫ್ ದ ಟೂ ಸೆಟ್ ನೋಡ್ತಾ ಇದ್ವಿ, ಹೌದಲ್ವಾ? ಅದಷ್ಟು ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಬಂದಿದ್ವಿ. ಅದರ ಎಕ್ಸಸೈಸ್ 1.1, 1.2, 1.3, 1.4, 1.5 ಅಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿಸಿದ್ದೀನಿ. ಹಾಗೆಯೇ NCERT ಪಿ ಯು ಬೋರ್ಡಿಂದ ಈ ವರ್ಷ ಕಡಿತಗೊಳಿಸಿರುವಂತಹ ಟಾಪಿಕ್ಗಳನ್ನು ಯಾವುದ್ಯಾವುದು ಅಂತ ಹೇಳಿದ್ದೀನಿ. ಸೊ ಆ ಟಾಪಿಕ್ಸ್ಗಳನ್ನ ಬಿಟ್ಟು ಇನ್ನು ಉಳ್ಕೊಂಡಿರೋ ಟಾಪಿಕ್ಸ್ಗಳನ್ನ ಓದ್ಕೊಳ್ಳಿ. ಹಾಗೆಯೇ ಒಂದು ಇಂಪಾರ್ಟೆಂಟ್ PDF ನಿಮಗೆ ಕಳಿಸಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಸೊಲ್ಯೂಷನ್ಸ್ ಅಂತ. ಆ ಪ್ರತಿಯೊಂದು ಕ್ವಶನ್ಸ್ಗಳನ್ನ ನೀವು ಬರೆದು PDF ಫಾರ್ಮೆಟಲ್ಲಿರೋದನ್ನು ಬರೆದು ನಿಮ್ಮ ಗ್ರೂಪ್ ಮೆಂಟರ್ಸ್ಗಳಿಗೆ ಸೆಂಡ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಟಾಪಿಕ್ ಬಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ನಮ್ಮ ಡೈಲಿ ಲೈಫಲ್ಲಿ ನಾವು ರಿಲೇಷನ್ಸ್ ಅಂತಂದರೆ ನಮಗೆ ಗೊತ್ತಿದೆ, ಈ ರಿಲೇಷನ್ಸ್ ಇಲ್ಲ ಅಂತಂದರೆ ಯಾವುದೇ ಥರದ ಮನೆಯಲ್ಲಿ ಫಂಕ್ಷನ್ಸ್ಗಳು ಆಗಲ್ಲ. ಸೊ ಫಂಕ್ಷನ್ಸ್ಗಳನ್ನ ನಡಿಬೇಕು ಅಂತಂದರೆ ಮೇನ್ ಬೇಸಿಕ್ ಯಾರು ಇರಬೇಕಾದ್ರೆ ರಿಲೇಷನ್ಸ್ಗಳು ಇರಬೇಕು, ಹೌದಲ್ವಾ? ಹಾಗಾದರೆ ನಮ್ಮ ಡೈಲಿ ಲೈಫಲ್ಲಿ ನಾವು ನೋಡ್ತಾ ಇರೋಂಥ ರಿಲೇಷನ್ಸ್ಗಳು ಯಾವ್ದಾವುದು? ಬ್ರದರ್, ಸಿಸ್ಟರ್, ಫಾದರ್, ಮದರ್, ಸನ್, ಡಾಟರ್, ಓನರ್ ಅವರೇ, ಸ್ಟೂಡೆಂಟ್ ಆರ್ ಟೀಚರ್, ಹೀಗೆ ಹಲವಾರು ರಿಲೇಷನ್ಸ್ಗಳನ್ನು ನಾವು ಡೈಲಿ ಲೈಫಲ್ಲಿ ನೋಡ್ತಾ ಇದ್ದೀವಿ, ಹೌದಲ್ವಾ? ಅದೇ ಥರನೇ ನಮ್ಮ ಮ್ಯಾಥಮೆಟಿಕ್ಸಲ್ಲೂ ಅಷ್ಟೇ ಒಂದಿಷ್ಟು ರಿಲೇಷನ್ಸ್ಗಳನ್ನು, ಅಂದರೆ ನಂಬರ್ಸ್ ಟು ನಂಬರ್ಸ್ಗಳ ರಿಲೇಷನ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಆ ನಂಬರ್ಸ್ ಟು ನಂಬರ್ಸ್ ರಿಲೇಷನ್ಸ್ಗಳಿರೋಂಥ ರಿಲೇಷನ್ಶಿಪ್ಗಳು ಯಾವ್ದ್ಯಾವುದು ಅಂತಂದರೆ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಅಥವಾ ಅಡಿಷನ್ಸ್ ಆಫ್ ಟೂ ನಂಬರ್ಸ್ ಇಸ್ ಒನ್ ಮೋರ್ ನಂಬರ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ಸ್ ಆಫ್ ದ ಟೂ ನಂಬರ್ಸ್ ಇಸ್ ಒನ್ ಮೋರ್ ನಂಬರ್, ಹೀಗೆ divisions of the two numbers we get a one more number and multiplications of a two numbers we get a one more number. ಹೀಗೆ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಜನರೇಟ್ ಆಗ್ತಾ ಇದೆ ಅಥವಾ ರಿಲೇಷನ್ಶಿಪ್ ಬೆಳೆಸ್ತಾ ಇದ್ದೀವಿ ಅಂತಂದರೆ ಸಮ್ ಆಪರೇಷನ್ಸ್ಗಳನ್ನು ನಾವು ಅಪ್ಲೈ ಮಾಡ್ತಾ ಇದ್ದೀವಿ, ಹೌದಲ್ವಾ? ಇನ್ ದ ಸೇಮ್ ವೇ ಮ್ಯಾಥ್ಸಲ್ಲಿ ನಾವು ಈ ಆಪರೇಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ರಿಲೇಷನ್ಸ್ ನಾವು ಹೇಳ್ತಾ ಹೋಗ್ತೀವಿ. ಹಾಗಾದರೆ ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ನಾವು ನೋಡ್ತಾ ಇರೋಂಥ ಟಾಪಿಕ್ಗಳು, ಚಾಪ್ಟ್ರಲ್ಲಿ ಬರೋಂಥ ಟಾಪಿಕ್ಗಳು, ಫಸ್ಟ್ ಒನ್ ಕಾರ್ಟೀಷಿಯನ್ ಪ್ರಾಡಕ್ಟ್. ಫಸ್ಟ್ ಒನ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್. ಓಕೆ, ಇಲ್ಲಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ ಅಂದರೆ ಕಾರ್ಟೀಷಿಯನ್ ಅಂದರೆ ನಮಗೆ ಗೊತ್ತಿದೆ ಕೋಆರ್ಡಿನೇಟ್ ಟೈಪ್, ಕೋಆರ್ಡಿನೇಟ್ ಜಾಮೆಟ್ರಿ ಹೇಳಿದ್ರಲ್ವಾ? ಕಾರ್ಟೀಷಿಯನ್ ಜಾಮೆಟ್ರಿ ಅಂತಲೂ ಕರೀತಾರೆ, ಹಾಗೆ ಕೋಆರ್ಡಿನೇಟ್ ಜಾಮೆಟ್ರಿ ಅಂತಲೂ ಕರೀತಾರೆ. ಕಾರ್ಟೀಷಿಯನ್ ಅಂದರೆ XY ಫಾರ್ಮ್ಯಾಟ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ಗಳು. ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ ಅಂದರೆ ಎರಡು ಸೆಟ್ಗಳನ್ನ ಪ್ರಾಡಕ್ಟ್ ಮಾಡಿದಾಗ ನಮಗೆ ಕಾರ್ಟೀಷಿಯನ್ ಫಾರ್ಮ್ಯಾಟ್ ಅಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಸೊ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆಯೇ ಸೆಕೆಂಡ್ ಬಂದರೆ ರಿಲೇಷನ್ಸ್ ನೋಡ್ತಾ ಹೋಗ್ತೀವಿ. ರಿಲೇಷನ್ಸ್ ಅಂದ್ರೆ ಏನು, ಮ್ಯಾಥಮೆಟಿಕ್ಸ್ ಅಲ್ಲಿ ಮ್ಯಾಥಮೆಟಿಕಲ್ ಡೆಫಿನೇಷನ್ಸ್ ಆಫ್ ದ ರಿಲೇಷನ್ಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗ್ತೀವಿ. ಹಾಗೆಯೇ ಫಂಕ್ಷನ್ಸ್ ನೋಡ್ತಾ ಹೋಗೋಣ. ಫಂಕ್ಷನ್ಸ್ ಅಂದ್ರೆ ಏನು, ಫಂಕ್ಷನ್ಸ್ ನ ಡೆಫಿನೇಷನ್ಸ್ ಏನು, ಮ್ಯಾಥಮೆಟಿಕಲ್ ಡೆಫಿನೇಷನ್ಸ್ ಏನು, ಹಾಗೆ ಇಂಪಾರ್ಟೆಂಟ್ ಫಂಕ್ಷನ್ಸ್ಗಳಿಗೆ ಯಾವ್ದು, ಅದರ ರೆಸ್ಪೆಕ್ಟೆಡ್ ಗ್ರಾಫ್ಗಳು ಯಾವ ಥರ ಬರುತ್ತೆ ಅನ್ನೋದನ್ನ ನಾವು ಈ ಟಾಪಿಕ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಟೋಟಲಿ ಈ ಚಾಪ್ಟರ್ ಇಂದ ನಿಮಗೆ ಬರುವಂಥ ಮಾರ್ಕ್ಸ್ಗಳು 8 ಮಾರ್ಕ್ಸು. ಸೊ 8 ಮಾರ್ಕ್ಸ್ ಹೇಗೆ ಡಿವೈಡ್ ಆಗುತ್ತೆ ಅಂದರೆ 5 to 1, ಓಕೆನಾ? ಹಾಗೆಯೇ 3 ಮಾರ್ಕ್ಸ್ ಕ್ವಶನ್ಸ್ ಇನ್ಕ್ಲೂಡೆಡ್ ಆಗ್ತಾ ಇತ್ತು, ಬಟ್ 3 ಮಾರ್ಕ್ಸ್ ಕ್ವಶನ್ಸ್ನ ಇನ್ಕ್ಲೂಡೆಡ್ ಮಾಡ್ಕೊಳ್ಳುವಂಥ ಟಾಪಿಕ್ಸ್ಗಳನ್ನ ಅಗೇನ್ PU ಬೋರ್ಡ್ ಅವರು ಲೆಫ್ಟ್ ಮಾಡ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ. ಸೊ ಆ ಟಾಪಿಕ್ಗಳು ಯಾವ್ದು ಅಂತಂದರೆ ಆರ್ ಕ್ರಾಸ್ ಆರ್ ಆ್ಯಂಡ್ ಸಮ್, ಡಿಫರೆನ್ಸ್, ಪ್ರಾಡಕ್ಟ್, ಡಿವಿಷನ್ಸ್ ಆಫ್ ದ ರಿಲೇಷನ್ಸ್. ಈ 3 ಟಾಪಿಕ್ಗಳನ್ನ ಟೋಟಲ್ ಒಟ್ಟು ಈ ವರ್ಷದ PU ಬೋರ್ಡ್ ಅವರು ಬಿಡ್ತಾ ಇದ್ದಾರೆ. ಸೊ ಇನ್ನು ಉಳ್ಕೊಂಡಿರೋದು 5 ಮಾರ್ಕ್ಸ್, 2 ಮಾರ್ಕ್ಸ್, 1 ಮಾರ್ಕ್ಸ್. ಹಾಗಾದರೆ 5 ಮಾರ್ಕ್ಸ್ ಬರೋದು ನಮಗೆ ಫಂಕ್ಷನ್ಸ್ ಅನ್ನೋ ಟಾಪಿಕ್ ಮೇಲೆ, 2 ಮಾರ್ಕ್ಸ್ ಕ್ವಶನ್ಸ್ ನಮಗೆ ಜನರೇಟ್ ಆಗೋದು ರಿಲೇಷನ್ಸ್ ಫಂಕ್ಷನ್ಸ್ ಮೇಲೆ, ರಿಲೇಷನ್ಸ್ ಟಾಪಿಕ್ ಮೇಲೆ. ಇನ್ನು 1 ಮಾರ್ಕ್ಸ್ ಕ್ವಶನ್ಸ್ ನಮಗೆ ಜನರೇಟ್ ಆಗ್ತಾ ಇರೋದು ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ದ ಟೂ ಸೆಟ್ಗಳ ಮೇಲೆ.
ಹಾಗಾದ್ರೆ ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಮೊದಲನೇ ಟಾಪಿಕ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಮೆನ್ಷನ್ ಮಾಡ್ತಾ ಇದ್ದಾರೆ ಪ್ರಾಡಕ್ಟ್ ಆಫ್ ದ ಟೂ ಸೆಟ್, ಪ್ರಾಡಕ್ಟ್ ಆಫ್ ದ ಟೂ ಸೆಟ್. ಹಾಗಾದ್ರೆ ಇಟ್ಸ್ ಒನ್ ಟೈಪ್ ಆಫ್ ಎ ಪ್ರಾಡಕ್ಟ್ ಆಫ್ ದ ಟೂ ಸೆಟ್. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಟೂ ನಾನ್ ಎಂಪ್ಟಿ ಸೆಟ್ಸ್ಗಳನ್ನು ತಗೊಳ್ತಾ ಹೋಗ್ತೀವಿ, ದಟ್ ಈಸ್ ಎ ಅಂಡ್ ಬಿ ಅಂತ ತಗೊಳ್ತಾ ಹೋಗೋಣ. ಟೂ ನಾನ್ ಎಂಪ್ಟಿ ಸೆಟ್ಸ್ ಎ ಅಂಡ್ ಬಿ. Then the Cartesian product of the A and B is the set of all ordered pairs of A and B ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಡೆಫಿನೇಷನ್ಸ್ ಏನು ಹೇಳ್ತಾ ಇದೀವಿ ಅಂದ್ರೆ let A and B be two non-empty set, then the Cartesian product of A and B is A cross B is the set of all ordered pairs of A and B. ಹಾಗಾದ್ರೆ ಇದು ನಮಗೆ ಡೆಫಿನೇಷನ್ಸ್ ಆದ್ರೆ, ಹಾಗಾದ್ರೆ ಆ ಆರ್ಡರ್ಡ್ ಪೇರ್ಸ್ ಅಂದ್ರೆ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂದ್ರೆ ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಯಾವ ತರ ಬರ್ತಾ ಹೋಗುತ್ತೆ. ಈಗ ನಾವು ಇಲ್ಲಿ ತಗೊಂತ ಇರೋ ಸೆಟ್ ಗಳನ್ನ, ಹೌದಲ್ವಾ? ಹಾಗಾದ್ರೆ ಎ ಕ್ರಾಸ್ ಬಿ ಮಾಡಿದಾಗ ನಮಗೆ ಒನ್ ಮೋರ್ ಸೆಟ್ ಜನರೇಟ್ ಆಗುತ್ತೆ. ದಟ್ ಈಸ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಎಕ್ಸ್ ಕಾಮ ವೈ. A cross B ಇಲ್ಲಿ ಬರುವಂತ ಎಲಿಮೆಂಟ್ಸ್ ಗಳು ಯಾವ ಫಾರ್ಮ್ಯಾಟ್ ಅಲ್ಲಿ ಇರ್ತಾ ಹೋಗುತ್ತೆ? ಆರ್ಡರ್ಡ್ ಪೇರ್ಸ್ ಆಫ್ x, y, such that x belongs to the set A. ಅಂದ್ರೆ ಆರ್ಡರ್ಡ್ ಪೇರ್ ನ ಫಸ್ಟ್ ಎಲಿಮೆಂಟ್ ಎಲ್ಲಿಂದ ಬರ್ತಾ ಹೋಗಬೇಕು? ಸೆಟ್ A ಅಲ್ಲಿ ಮೆನ್ಷನ್ ಆಗ್ತಾ ಹೋಗಬೇಕು. ಗೊತ್ತಾಗ್ತಿದೆ ಹೇಳಿದ್ದು? ಹಾಗೇನೆ ಆರ್ಡರ್ಡ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ should be belongs to the set B ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಡೆಫಿನೇಷನ್ಸ್ ಆಫ್ ಎ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ದ ಟೂ ಸೆಟ್. ಹಾಗಾದ್ರೆ ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ದ ಟೂ ಸೆಟ್ ನ ಡೆಫಿನೇಷನ್ಸ್ ನೋಡಿದೀರಾ? ಹಾಗಾದ್ರೆ ಎರಡು ಸೆಟ್ಗಳನ್ನ ಅವ್ರು ಏನಾದ್ರು ಮೆನ್ಷನ್ ಮಾಡಿದ್ರು ಅಂದ್ರೆ ಎ ಕ್ರಾಸ್ ಬಿ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತಂತೆ? ಆರ್ಡರ್ಡ್ ಪೇರ್ಸ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಆರ್ಡರ್ಡ್ ಪೇರ್ ನ ಫಾರ್ಮೆಟ್ ಯಾವ ಫಾರ್ಮೆಟ್ ಅಲ್ಲಿ ಇದೆ? ಫಸ್ಟ್ ಎಲಿಮೆಂಟ್, ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ ಸೆಟ್ ಎ ಇಂದ ಬರಬೇಕು, ಆರ್ಡರ್ಡ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ ಸೆಟ್ ಬಿ ಅಲ್ಲಿ ಬರ್ತಾ ಹೋಗಬೇಕು. ಗೊತ್ತಾಯ್ತಾ? ಹಾಗಾದ್ರೆ ಪ್ರಾಬ್ಲಮ್ಸ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಎ ಕ್ರಾಸ್ ಬಿ, ಪಿ ಕ್ರಾಸ್ ಕ್ಯೂ, ಈ ತರ ಪ್ರಾಬ್ಲಮ್ಸ್ ಗಳನ್ನ ನೋಡಿದಾಗ ನಿಮಗೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಬರೆಯೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಹಾಗಾದ್ರೆ ಫಸ್ಟ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. If the set A has set A has A1 and A2 elements, mention ಮಾಡ್ತಾ ಇದ್ವಿ. Let A and B be the two non-empty sets. Non-empty sets ಅಂತಂದ್ರೆ ಅದರಲ್ಲಿ ಎಲಿಮೆಂಟ್ಸ್ ಗಳನ್ನ ಮಸ್ಟ್ ಅಂಡ್ ಶುಡ್ ಆಗಿ ಎಂಟ್ರಿ ಆಗಿರಲೇಬೇಕು. ಗೊತ್ತಾಯ್ತಾ? ಹಾಗೇನೆ ಇಲ್ಲಿ if the set A has A1 and A2 elements and set B has B1, B2, B3, B4 elements, then the cross product ಅಥವಾ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ನಾವು ಹೇಳ್ತೀವಿ, ಅಥವಾ ಕ್ರಾಸ್ ಪ್ರಾಡಕ್ಟ್ ಆಫ್ ದ ಟೂ ಸೆಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ. therefore the A cross B becomes in the set of all ordered pairs of the A and B ಅಂತ ಹೇಳ್ತಾ ಇದ್ದೀವಿ, ಹೌದಲ್ವಾ? ಹಾಗಾದ್ರೆ ಅಲ್ಲಿ ಡೆಫಿನೇಷನ್ಸ್ ಮುಖಾಂತರ ನಾವು ಹೇಳೋದಾದ್ರೆ set of all ordered pairs x, y such that x belongs to the set A and y belongs to the set B ಫಾರ್ಮ್ಯಾಟ್ ಅಲ್ಲಿ ಬರೀಬೇಕಾಗಿತ್ತಲ್ವಾ? ಹಾಗಾದ್ರೆ x ಅಲ್ಲಿ ಸೆಟ್ A ಇರುವಂತ ಎಲಿಮೆಂಟ್ಸ್ ಗಳು ಯಾವ್ಯಾವು? A1 and A2. ಹಾಗಾದ್ರೆ A1 belongs to the set A ಆಗುತ್ತಾ? ಹಾಗಾಗಿ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ A1 belongs to the set A ಆಗಿತ್ತು ಅಂದ್ರೆ ಆರ್ಡರ್ಡ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ ಎಲ್ಲಿಂದ ಬರಬೇಕು? ಸೆಟ್ B ಇಂದ ಬರ್ತಾ ಹೋಗಬೇಕು. ಹಾಗಾದ್ರೆ B1 ಅಂತ ಬರ್ಕೋಬಹುದು. A1 ಫಸ್ಟ್ ಎಲಿಮೆಂಟ್ ಆಗಿತ್ತು, A1 ಅನ್ನೋದು ಸೆಟ್ A ಅಲ್ಲಿ ಇದೆ. ಹಾಗಾದ್ರೆ ಸೆಟ್ B ಅಲ್ಲಿ B2 ಎಲಿಮೆಂಟ್ ಕೂಡ ಇದೆ. ಹಾಗಾದ್ರೆ ಆ ಆರ್ಡರ್ಡ್ ಪೇರ್ ಬರ್ತಾ ಹೋಗುತ್ತೆ. ಹಾಗೇನೆ ಸೆಟ್ A ಅಲ್ಲಿ A1 ಎಲಿಮೆಂಟ್ ಇದೆ, ಸೆಟ್ B ಅಲ್ಲಿ B3 ಎಲಿಮೆಂಟ್ ಕೂಡ ಇದೆ. ಹಾಗಾದ್ರೆ A1, B3 ನು ಬರೀತಾ ಹೋಗಬಹುದು. ಹಾಗೇನೆ A1, B4 ಕೂಡ ನಮಗೆ ಬರೀತಾ ಹೋಗಬಹುದು. ಯಾಕೆಂದ್ರೆ ಅವ್ರು ಹೇಳಿರೋ ಡೆಫಿನೇಷನ್ಸ್ ಯೂಸ್ ಮಾಡೋದಾದ್ರೆ x belongs to the set A, y belongs to the set B ಆಗಿರಬೇಕು, ಹೌದಲ್ವಾ? ಹಾಗಾದ್ರೆ A1 belongs to the set A, B1 belongs to the set B1
ಅಲ್ಲಿ ಎ ಬಿ ಎಲಿಮೆಂಟ್ ಎಕ್ಸ್ ಮತ್ತು ವೈ ಎಲಿಮೆಂಟ್ಸ್ ತಗೊಂಡಿದ್ವಿ, ಸ್ಮಾಲ್ ಲೆಟರ್ ಎಕ್ಸ್ ಮತ್ತು ಸ್ಮಾಲ್ ಲೆಟರ್ ವೈ. ಬಟ್ ಇಲ್ಲಿ ಸೆಟ್ಗಳನ್ನ ಕೊಟ್ಟಿರೋದ್ರಿಂದ, ಎಲಿಮೆಂಟ್ಸ್ಗಳನ್ನ ಮೆನ್ಷನ್ ಮಾಡಿರೋದ್ರಿಂದ, ಎಲಿಮೆಂಟ್ಸ್ ಫಸ್ಟ್ ಎಲಿಮೆಂಟ್ ಆಫ್ ದ ಆರ್ಡರ್ಡ್ ಪೇರ್ ಶುಡ್ ಬಿ ಇನ್ ದ ಸೆಟ್ ಎ, ಸೆಕೆಂಡ್ ಎಲಿಮೆಂಟ್ ಇನ್ ದ ಆರ್ಡರ್ಡ್ ಪೇರ್ ಶುಡ್ ಬಿ ಇನ್ ದ ಸೆಟ್ B1, ಸೆಟ್ ಬಿ. ಓಕೆನಾ? ಹಾಗಾದ್ರೆ A1 ಮಾತ್ರ ಎಲಿಮೆಂಟ್ ಇದೆಯಾ? ಇಲ್ಲ. A2 ಎಲಿಮೆಂಟ್ ಕೂಡ ಇದೆ. ಹಾಗಾದ್ರೆ A2 ಎಲಿಮೆಂಟ್ ಇಂದ ಆರ್ಡರ್ಡ್ ಪೇರ್ ಸ್ಟಾರ್ಟ್ ಮಾಡಿದ್ರೆ A2 belongs to the set A and B1 also belongs to the set B. ಬರ್ಕೋಬೋದಲ್ವಾ? A2 ಅನ್ನೋ ಎಲಿಮೆಂಟ್ ಸೆಟ್ A ಇದೆ, ಕಂಡೀಷನ್ಸ್. B1 ಅನ್ನೋ ಎಲಿಮೆಂಟ್ ಸೆಟ್ B ಅಲ್ಲಿ ಇದೆ, ಹೌದಲ್ವಾ? ಹಾಗೆ ಕಡೆ ಕಂಟಿನ್ಯೂ ಮಾಡಬಹುದು. ಅದನ್ನ ಎಲ್ಲಿ ಬರ್ಕೊಂತಾ ಇದೀನಿ? A2 belongs to the set A and B2 also belongs to the set B. ಬರಿಬಹುದು ಆರ್ಡರ್ಡ್ ಪೇರ್? ಎಸ್, ಖಂಡಿತ ಬರಿಬಹುದು. ಹಾಗೇನೆ A2 belongs to the set B, B3 belongs to the set B. ಹಾಗೆ A2 belongs to the set A, B3 belongs to the set A, B4. ಹಾಗಾದ್ರೆ A cross B ಮಾಡಿದಾಗ ನಮಗೆ ಎಷ್ಟು ಎಲಿಮೆಂಟ್ಸ್ ಬರ್ತಾ ಇದೆ? ಸೆಟ್ ಎ ಅಲ್ಲಿ ನಮಗೆ 2 ಎಲಿಮೆಂಟ್ಸ್ ಇದೆ, ಸೆಟ್ ಬಿ ಅಲ್ಲಿ ನಮಗೆ 4 ಎಲಿಮೆಂಟ್ಸ್ ಇದೆ. A ಕ್ರಾಸ್ ಬಿ ಮಾಡಿದಾಗ ಟೋಟಲಿ ನಮಗೆ 8 ಎಲಿಮೆಂಟ್ಸ್ ಗಳು ಸಿಗ್ತಾ ಇದೆ, ಗೊತ್ತಾಯ್ತಾ? ಹಾಗಾದ್ರೆ A ಕ್ರಾಸ್ ಬಿ ನಮಗೆ A1, B1, A2, B2, A1, B3, A1, B1, A1, B4, A2, B1, A2, B2, A2, B3, A2, B4. ಗೊತ್ತಾಗ್ತಿದೆಯಲ್ವಾ? A1 ಇಂದ ಎಲಿಮೆಂಟ್ ಸ್ಟಾರ್ಟ್ ಮಾಡಿದ್ರೆ A1, B1, A2, A1, B2, A1, B3, A1, B4 ಅಷ್ಟು ಆರ್ಡರ್ ಪ್ಲೇಸ್ ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. A2 ಇಂದ ಸ್ಟಾರ್ಟ್ ಮಾಡಿದ್ರೆ A2, B1, A2, B2, A2, B3, A2, B4 ಬರ್ಕೊಂತ ಹೋಗ್ಬೋದಲ್ವಾ? This is a Cartesian product of the two sets A cross B. ಹಾಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ A, n of A is equals to ಎಷ್ಟಿದೆ? 2 ಇದೆ. ಹಾಗಾದ್ರೆ n of B is equals to ಏನಾಗ್ತಾ ಇದೆ? 4 ಇದೆ. ಹಾಗಾದ್ರೆ n of A cross B ಮಾಡಿದಾಗ ವ್ಯಾಲ್ಯೂ ಏನು ಬರ್ತಾ ಇದೆ? 2 into 4 ಮಾಡಿದಾಗ ಟೋಟಲ್ ಒಟ್ಟು ಎಷ್ಟು ಎಲಿಮೆಂಟ್ಸ್ ಇದೆ? n of A cross B ಅಲ್ಲಿ 8 ಎಲಿಮೆಂಟ್ಸ್ ಇದೆ. ಹಾಗಾದ್ರೆ ಇನ್ ಜನರಲ್ ಆಗಿ ಬರಿಬೇಕಾದ್ರೆ n of the set A is equals to P, n of the set A is equals to P ಅಂದ್ರೆ n of the set, number of elements in the set A has P elements. If the number of elements in the set A, if the number of element in the set A is P, first conditions ನಾವು ತಗೋಣ. ಹಾಗೇನೆ and number of element in set B is Q, then number of elements in the set A cross B is equals to P into Q ಮಾಡಿಕೊಂಡ್ರೆ ನಿಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಸಿಗ್ತಾ ಹೋಗುತ್ತೆ. A cross B ಸೆಟ್ ಅಲ್ಲಿರುವಂತಹ ಎಲಿಮೆಂಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಗೊತ್ತಾಗಿದೆ ಅಲ್ವಾ ಈ ಕಂಡೀಷನ್ಸ್? ಸೊ ಈ ಕಂಡೀಷನ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ನಿಮಗೆ ಕ್ವೆಶ್ಚನ್ಸ್ ಗಳು ಜನರೇಟ್ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ಹಾಗೇನೆ if the two ordered pairs set A cross B ಅಲ್ಲಿ ಎರಡು ಆರ್ಡರ್ಡ್ ಪೇರ್ಸ್ ಗಳು ಈಕ್ವಲ್ ಆಗ್ತಾ ಇದೆ ಅಂದ್ರೆ A1, B1 is equals to A2, B2 ಆಗ್ತಾ ಇದಾವೆ ಅಂದ್ರೆ ಎರಡು ಆರ್ಡರ್ಡ್ ಪೇರ್ಸ್ ಗಳು ಈಕ್ವಲ್ ಆಗ್ತಾ ಇದೆ ಅಂತಂದ್ರೆ ಕಂಡೀಷನ್ಸ್ ಏನಾಗಿರಬೇಕು? A1 is equals to A2 ಆಗಿರಬೇಕು and B1 is equals to B2 ಆಗಿರಬೇಕು. if the two ordered pairs are equal, then A1 is equals to A2, B1 is equals to B2. ಗೊತ್ತಾಗ್ತಿದೆ ಹೇಳಿದ್ದು? ಫಸ್ಟ್ ಕಂಡೀಷನ್ಸ್ ನಮಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿ if number of elements in the set set A is P and number of elements in the set B is Q, then the number of elements in the set A cross B is equals to PQ. ಈ ಕಂಡೀಷನ್ಸ್ ಈ ಪ್ರಾಪರ್ಟಿ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಹಾಗೆ ಸೆಕೆಂಡ್ ಪ್ರಾಪರ್ಟಿ ನೋಡ್ತಾ ಹೋಗೋಣ. ಈ ಪ್ರಾಪರ್ಟಿ ಏನು ಹೇಳುತ್ತೆ ಅಂತಂದ್ರೆ if the two ordered pairs are equal, ಅಂದ್ರೆ A cross B ಅಲ್ಲಿರುವಂತಹ ಎರಡು ಆರ್ಡರ್ಡ್ ಪೇರ್ಸ್ ಗಳು ಈಕ್ವಲ್ ಆಗ್ತಾ ಇದೆ ಅಂದ್ರೆ then A1 is equals to A2 ಆಗಿರಬೇಕು ಅಥವಾ B1 is equals to B2 ಆಗಿರಬೇಕು. ಆರ್ ಅಲ್ಲ A1 is equals to A2 and B1 is equals to
B2 ಆಗಿದ್ರೆ those two ordered pairs are equal ಅಂತ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಾ ಇದು? ಹಾಗೇನೆ ಇನ್ನೊಂದು ಥರ್ಡ್ ಪ್ರಾಪರ್ಟಿ ಏನು ಹೇಳ್ತಾ ಹೋಗ್ತಾರೆ ಅಂದ್ರೆ ಸಮ್ ನೋಟ್ ಪಾಯಿಂಟ್ಸ್ ಇವೆಲ್ಲ ಇಷ್ಟು. ಸೊ ಥರ್ಡ್ ನೋಟ್ ಏನು ಹೇಳ್ತಾ ಹೋಗ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ಥರ್ಡ್ ನೋಟ್ ಎಸ್ ಥರ್ಡ್ ಒನ್ ಅಲ್ಲಿ if A and B are non-empty set, if A and B are non-empty set, either A or B is an infinite, then A cross B is infinite. ಹಾಗಾದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ A and B are two non-empty set ಅಂದ್ರೆ ಸೆಟ್ಗಳಲ್ಲಿ ನಮಗೆ ಎಲಿಮೆಂಟ್ಸ್ಗಳು ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ಸೊ ಆ ಎರಡೂ ಸೆಟ್ಗಳು ನಾನ್ ಎಂಪ್ಟಿ ಸೆಟ್ಗಳಾಗಿತ್ತು ಅಂದರೆ ಐದರ್ ಎ ಅಥವಾ ಬಿ ಅನ್ನೋದು ಇನ್ಫೈನೈಟ್ ಸೆಟ್ಗಳಾಗಿತ್ತು ಅಂದರೆ, ಅಥವಾ ಎ ಸೆಟ್ ಆದರೂ ಇನ್ಫೈನೈಟ್ ಆಗಿರ್ಬೋದು ಅಥವಾ ಬಿ ಸೆಟ್ ಆದರೂ ಇನ್ಫೈನೈಟ್ ಆಗಿತ್ತು ಅಂದರೆ ನಮಗೆ ಬರುವಂಥ ಎ ಕ್ರಾಸ್ ಬಿ ಏನಾಗ್ತಾ ಹೋಗುತ್ತಂತೆ ಇನ್ಫೈನೈಟ್ ಸೆಟ್ಗಳಾಗ್ತಾ ಹೋಗುತ್ತೆ. ಫೈನೈಟ್ ಸೆಟ್ ಅಂದರೆ ಗೊತ್ತು. ಫೈನೈಟ್ ಸೆಟ್ ಅಂದರೆ ಏನು? ಡೆಫಿನೇಷನ್ಸು ಫಸ್ಟ್ ಚಾಪ್ಟರಲ್ಲಿ ನೋಡ್ತಾ ಇದ್ವಿ. ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂದರೆ ನಮಗೆ ಫೈನೈಟ್ ಸೆಟ್ ಅಂತ ಹೇಳ್ತೀವಿ. ಸೆಟ್ ಹ್ಯಾವಿಂಗ್ ಎ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್, ದೆನ್ ವಿ ಕಾಲ್ ದಟ್ ಸೆಟ್ ಈಸ್ ಆನ್ ಫೈನೈಟ್ ಸೆಟ್. ಬಟ್ ಅದರ್ವೈಸ್ ಇಟ್ ಈಸ್ ಆನ್ ಇನ್ಫೈನೈಟ್ ಸೆಟ್ ಅಂದರೆ ಇಂಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್, ಅನ್ಕೌಂಟಬಲ್ ನಂಬರ್ ಆಫ್ ಎಲಿಮೆಂಟ್ಸ್ಗಳಿತ್ತು ಅಂತಂದರೆ ನಾವು ಅದನ್ನು ಇನ್ಫೈನೈಟ್ ಸೆಟ್ ಅಂತ ಹೇಳ್ತೀವಿ. ಹಾಗೆಯೇ ಇಲ್ಲಿ ಎ ಸೆಟ್ ಅಥವಾ ಬಿ ಸೆಟ್ ಏನಾದರೂ ಇನ್ಫೈನೈಟ್ ಸೆಟ್ ಆಗಿತ್ತು ಅಂದರೆ, ಎ ಸೆಟ್ ಆರ್ ಬಿ ಸೆಟ್ ಈಸ್ ಅನ್ ಇನ್ಫೈನೈಟ್ ಸೆಟ್ ಆಗಿತ್ತು ಅಂದರೆ ಎ ಕ್ರಾಸ್ ಬಿ ಕೂಡ ನಮಗೆ ಏನಾಗಿರುತ್ತೆ ಇನ್ಫೈನೈಟ್ ಸೆಟ್ಗಳಾಗಿರುತ್ತೆ. ಗೊತ್ತಾಯ್ತಾ? ಹಾಗೆಯೇ ಫೋರ್ತ್ ಒನ್ ಪ್ರಾಪರ್ಟಿ ನೋಡ್ತಾ ಹೋಗೋಣ. ಸಪೋಸ್ ಸೆಟ್ ಎ, ಸೆಟ್ ಬಿ ಅಂಡ್ ಸೆಟ್ ಇ, ಎ ಕ್ರಾಸ್ ಬಿ ಕ್ರಾಸ್ ಸಿ ಕೇಳ್ದ ಅಂತಂದ್ರೆ, ಅಂದ್ರೆ ಟ್ರಿಪಲ್ ಪ್ರಾಡಕ್ಟ್ ಕೇಳ್ತಾ ಇದ್ದಾನೆ ಅಂದ್ರೆ, ಕ್ರಾಸ್ ಟ್ರಿಪಲ್ ಪ್ರಾಡಕ್ಟ್ ಕೇಳ್ತಾ ಇದ್ದಾನೆ ಅಂದ್ರೆ ಆರ್ಡರ್ಡ್ ಪೇರ್ಸ್ಗಳು ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂದ್ರೆ should be in the form a b c such that a belongs to the set A, b belongs to the set B and c belongs to the set capital C ಆಗಿರುತ್ತೆ. ಗೊತ್ತಾಯ್ತಲ್ವಾ? a cross a b cross c. ಬಟ್ ಈ ಟಾಪಿಕ್ ನಿಮಗೆ ಈ ವರ್ಷ ಇಲ್ಲ, ಆದ್ರೂ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ಸ್ಗಳು 4. ಸೊ ಆ 4 ನೋಟ್ ಪಾಯಿಂಟ್ಸ್ಗಳ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾ ಹೋಗ್ತಾರೆ. ಸೊ ಲಾಸ್ಟ್ ಟಾಪಿಕ್ ಬಂದರೆ ಈ ಟಾಪಿಕ್ ನಿಮಗೆ ಈ ವರ್ಷ ಇರೋದಿಲ್ಲ. ಸೊ ಈ ಟಾಪಿಕ್ ಬಿಟ್ಟು ಇನ್ನು 3 ಟಾಪಿಕ್ಗಳನ್ನ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾ ಹೋಗ್ಬೋದು. ಸೊ ಆ ಪ್ರಾಬ್ಲಮ್ಸ್ಗಳು ಯಾವ ಥರ ಫಾರ್ಮೆಟಲ್ಲಿದೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಹಾಗಾದರೆ ಫಸ್ಟ್ ಪ್ರಾಬ್ಲಮ್. ಎಸ್, ಫಸ್ಟ್ ಒನ್ ಕ್ವಶನ್ಸ್ ಏನು ಹೇಳ್ತಾ ಇದ್ದಾನೆ, A ordered pairs x plus 1, y minus 2 equals to 3, 1 find x and y ಕೇಳ್ತಾ ಇದ್ದಾನೆ. ಎಸ್, ಲಾಸ್ಟ್ ನೋಟ್ ಪಾಯಿಂಟ್ ಬರ್ಸಿದ್ದೀನಿ. ನೋಟ್ 1 ಏನು ಹೇಳ್ತಾ ಹೋಗುತ್ತೆ, if the two ordered pairs are equal, the corresponding elements of the ordered pairs are equal ಆಗಿರಬೇಕು. ಅಂದರೆ a1, b1 is equals to a2, b2 ಆಗಿತ್ತು ಅಂದರೆ a1 is equals to a2 ಆಗಿರಬೇಕು and b1 is equals to b2 ಆಗಿರಬೇಕು. ಹೌದಲ್ವಾ? ಹಾಗಾದ್ರೆ ಇಲ್ಲೂ ಅಷ್ಟೇ ಆರ್ಡರ್ಡ್ ಪೇರ್ಸ್ಗಳು ಈಕ್ವಲ್ ಆಗ್ತಾ ಇದೆ ಅಂದಮೇಲೆ, ಆರ್ಡರ್ಡ್ ಪೇರ್ಸ್ಗಳು ಈಕ್ವಲ್ ಆಗ್ತಿದೆ ಅಂತಂದ್ರೆ x plus 1 is equals to 3 ಆಗುತ್ತೆ. ಕಂಡೀಷನ್ಸ್ ಬರ್ಬಿಡಿ. Here the ordered pairs are equal. Then x plus 1 equals to 3 and y minus 2 equals to 1. ಹಾಗಾಗಿ ಪ್ಲಸ್ 1 ಅನ್ನು ಶಿಫ್ಟ್ ಮಾಡಿದ್ರೆ RHS ಗೆ ಶಿಫ್ಟ್ ಮಾಡಿದ್ರೆ x is equals to 3 minus 1 ಆಗುತ್ತಲ್ವಾ? ಹಾಗಾದ್ರೆ x is equals to ವ್ಯಾಲ್ಯೂ ಏನಾಯ್ತು, x is equals to 2 ಆಯ್ತು. ಹಾಗೆ ಮೈನಸ್ 2 ನ RHS ಕಡೆ ಶಿಫ್ಟ್ ಮಾಡಿ ಮೈನಸ್ 2 ಇದು ಏನಾಗುತ್ತೆ ಪ್ಲಸ್ 2 ಆಗುತ್ತೆ. ಸೊ 1 plus 2 therefore y is equals to ಏನಾಗ್ತಾ ಹೋಗುತ್ತೆ 3 ಆಗುತ್ತೆ. ಅವ್ರು ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದೇನು, x ಮತ್ತೆ y ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ. ಹಾಗಾಗಿ x plus 1 is equals to 3, y minus 2 is equals to 1 by using a ordered pairs of equal conditions. So x is equals to 3 minus 1 ಆಗುತ್ತೆ, y is equals to 1 plus 2 ಆಯಿತು. ಸೊ x is equals to 2 ಆಯಿತು, y is equals to 3 ಆಯಿತು. ಹಾಗಾದ್ರೆ ಈ ಎರಡು ವ್ಯಾಲ್ಯೂಸ್ಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 plus 1 is equals to 3, 3 is equals to 3 ಆಗುತ್ತೆ ಆರ್ಡರ್ಡ್ ಪೇರ್ಸ್. ಹಾಗೆ 3 ನ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 minus 2 is equals to 1,
1 ಈಕ್ವಲ್ಸ್ ಟು 1 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಎರಡು ಆರ್ಡರ್ಡ್ ಪೇರ್ಸ್ಗಳು ಈಕ್ವಲ್ ಆಗಿದೆ ಅಂತ ಅರ್ಥ ಆಯ್ತು, ಹೌದಲ್ವಾ? ದಿಸ್ ಇಸ್ ದ ಫಸ್ಟ್ ಕ್ವೆಶ್ಚನ್. ಇದರ ಸೊಲ್ಯೂಷನ್ ಸಿಕ್ಕಿದೆ. ಹಾಗೆ ಸೆಕೆಂಡ್ ಪ್ರಾಬ್ಲಮ್ ಎಕ್ಸಾಂಪಲ್ ಯಾವ ತರ ಕೇಳ್ತಾ ಇದ್ದಾನೆ ಅಂತ ನೋಡ್ತಾ ಹೋಗೋಣ. ಎಸ್ ಓಕೆ. ಇನ್ ದ ಸೆಕೆಂಡ್ ಕ್ವೆಶ್ಚನ್ಸ್, if the set P is equals to A B C, set P ಅಲ್ಲಿ ಏನಿದೆ ಎಲಿಮೆಂಟ್ಸ್ A B C ಎಲಿಮೆಂಟ್ಸ್ ಗಳಿದೆ. ಹಾಗೆ set Q ಅಲ್ಲಿ ನಮಗೆ R ಅನ್ನೋ ಒಂದು ಸಿಂಗಲ್ ಎಲಿಮೆಂಟ್ ಇದೆ. ಫೈಂಡ್ ದ ಸೆಟ್ ಅಥವಾ ಫೈಂಡ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ದ ಸೆಟ್ P ಕ್ರಾಸ್ Q and Q ಕ್ರಾಸ್ P. ಅಂದ್ರೆ P ಸೆಟ್ ನ ಮತ್ತೆ Q ಸೆಟ್ ನ ಕಾರ್ಟಿಷಿಯನ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಿದಾಗ ನಮಗೆ P ಕ್ರಾಸ್ Q ಅನ್ನೋ ಸೆಟ್ ಸಿಗುತ್ತೆ. ಆ ಸೆಟ್ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ? ಇಟ್ ಕಂಟೈನ್ಸ್ ಎ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಆಫ್ ದ ಸೆಟ್ P ಕ್ರಾಸ್ Q, ಹೌದಲ್ವಾ? P ಮತ್ತೆ Q ಅಲ್ಲಿ ಇರುವಂತ ಆರ್ಡರ್ಡ್ ಪೇರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ P ಕ್ರಾಸ್ Q ಫೈಂಡ್ ಔಟ್ ಮಾಡೋಣ. P ಕ್ರಾಸ್ Q ಫೈಂಡ್ ಔಟ್ ಮಾಡಬೇಕು ಅಂದ್ರೆ P ಕ್ರಾಸ್ Q is equals to the set is in the form of ordered pairs. Elements are in the form of ordered pairs. ಹಾಗಾದ್ರೆ ordered pair ನ ಮೊದಲನೇ ಎಲಿಮೆಂಟ್ ಎಲ್ಲಿಂದ ಬರಬೇಕು? ಇನ್ ದ ಫಸ್ಟ್ ಸೆಟ್ ಅಲ್ಲಿ ಬರಬೇಕು, ಹೌದಲ್ವಾ? ಸೆಟ್ P ಇಂದ ಬರಬೇಕು. ಹಾಗಾದ್ರೆ ಫಸ್ಟ್ ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ ಯಾವುದು? A, ಹೌದಲ್ವಾ? ಹಾಗೇನೆ ಆರ್ಡರ್ಡ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ ಎಲ್ಲಿಂದ ಬರಬೇಕು? ಸೆಟ್ Q ಇಂದ ಬರಬೇಕು. ಅಲ್ಲಿ A ಮತ್ತೆ B ಅಂತ ಮೆನ್ಷನ್ ಮಾಡಿದೆ, ಬಟ್ ಇಲ್ಲಿ ಸೆಟ್ ಕೊಡ್ತಾ ಇರೋದು P ಮತ್ತೆ Q ಅಂತ. ಹಾಗಾದ್ರೆ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ ಸೆಟ್ P ಇಂದ ಬರುತ್ತೆ. ಆರ್ಡರ್ಡ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ ಸೆಟ್ Q ಇಂದ ಬರ್ತಾ ಹೋಗುತ್ತೆ. ಹಾಗೇನೆ ಇನ್ನೊಂದು ಎಲಿಮೆಂಟ್ ಇದೆಯಾ? ಇರೋದೇ ಒಂದು ಎಲಿಮೆಂಟ್. ಸೊ ಆ ಒಂದು ಎಲಿಮೆಂಟ್ ಅನ್ನು ನಾವು ಮೆನ್ಷನ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಇನ್ ದ ನೆಕ್ಸ್ಟ್ ಕ್ವೆಶ್ಚನ್, ಇನ್ ದ ನೆಕ್ಸ್ಟ್ ಆರ್ಡರ್ಡ್ ಪೇರ್ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ? ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ ಮತ್ತೆ ಎಲ್ಲಿಂದ ಬರಬೇಕು? B. That is B is in the set P. So ಹಾಗೇನೆ R ಅನ್ನೋ ಎಲಿಮೆಂಟ್ ಒಂದೇ ಇರೋದು. ಸೊ P, B, R belongs to the set P cross Q. ಹಾಗೇನೆ ಇನ್ನ ಒಂದು ಎಲಿಮೆಂಟ್ ಇತ್ತು ಅಂದ್ರೆ B, some ಆ ಎಲಿಮೆಂಟ್ ಅನ್ನು ತಗೋಬಹುದಾಗಿತ್ತು, ಬಟ್ ಇನ್ನೊಂದು ಎಲಿಮೆಂಟ್ ಇಲ್ಲ. ಹಾಗಾಗಿ ಒಂದೇ ಎಲಿಮೆಂಟ್ ಇರೋದ್ರಿಂದ B, R belongs to the set P cross Q ಬರ್ಕೊಂಡ್ವಿ. ಹಾಗೇನೆ C ಅನ್ನೋ ಎಲಿಮೆಂಟ್ ಇದೆ ಸೆಟ್ P ಅಲ್ಲಿ. ಸೊ C ಅನ್ನೋ ಎಲಿಮೆಂಟ್ ನ ಫಸ್ಟ್ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ ಸೆಟ್ P ಇಂದ ತಗೋಣ. ಹಾಗೇನೆ ಆರ್ಡರ್ಡ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ ಎಲ್ಲಿಂದ ತಗೊಂಡು ಹೋಗ್ತೀರಾ? ಸೆಟ್ Q ಇಂದ ತಗೊಂತೀರಾ. therefore P cross Q ಏನ್ ಬರ್ತಾ ಇದೆ? A, R, B, R, C, R ಬರ್ತಾ ಇದೆ. ಹಾಗೇನೆ ಇನ್ನೊಂದು ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾ ಇದ್ದಾನೆ Q ಕ್ರಾಸ್ P. ಹಾಗಾದ್ರೆ Q ಕ್ರಾಸ್ P ಅಂತ ಬರ್ಕೊಂಡಿದ್ದಾನೆ ಅಂದ್ರೆ A ಕ್ರಾಸ್ B ಅಂತಂದ್ರೆ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ P ಇಂದ. Q ಕ್ರಾಸ್ P ನ ಆರ್ಡರ್ಡ್ ಪೇರ್ ಬರಬೇಕು ಅಂತಂದ್ರೆ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ ಸೆಟ್ Q ಇಂದ ತಗೋಬೇಕು. A ಕ್ರಾಸ್ B ಅಂತಂದ್ರೆ ಫಸ್ಟ್ ಎಲಿಮೆಂಟ್ ಶುಡ್ ಬಿ ಇನ್ ದ ಸೆಟ್ A. B ಕ್ರಾಸ್ A ಅಂತಂದ್ರೆ ಫಸ್ಟ್ ಎಲಿಮೆಂಟ್ ಆಫ್ ದ ಆರ್ಡರ್ಡ್ ಪೇರ್ ಶುಡ್ ಬಿ ಇನ್ ದ ಸೆಟ್ Q ಇಂದ ತಗೊಳ್ತಾ ಹೋಗ್ತೀರಾ. ಹಾಗಾದ್ರೆ Q ಸೆಟ್ ಅಲ್ಲಿ ಇರುವಂತಹ ಮೊದಲನೇ ಎಲಿಮೆಂಟ್ ಯಾವುದು? ಸಿಂಗಲ್ ಎಲಿಮೆಂಟ್ R ಮಾತ್ರ, ಹೌದಲ್ವಾ? ಹಾಗಾದ್ರೆ R belongs to the set Q ನ R belongs to set Q and the second element of the ordered pair should be in the set P ಆಗಿರಬೇಕು. should be in the set of P ಆಗಿರಬೇಕು. ಹಾಗೇನೆ R, A, R, B and R, C are the ordered pairs in the set Q cross P ಆಗ್ತಾ ಹೋಗುತ್ತೆ. ಹಾಗಾದ್ರೆ P cross Q ಆಯ್ತು, Q cross P ಆಯ್ತು. ಅಂಡ್ one more questions ಕೇಳ್ತಾ ಇದ್ದಾರೆ. Are these two products are equal? ಅಂತಂದ್ರೆ P cross Q equals to Q cross P ಆಗುತ್ತಾ ಅಂತ ಕೇಳ್ತಾ ಇದ್ದಾನೆ. P cross Q equals to Q cross P. If the two sets are equal ಆಗಿರ್ಬೇಕು ಅಂದ್ರೆ ಏನ್ ಕಂಡೀಷನ್ಸ್ ಆಗಿತ್ತು? ಎಲಿಮೆಂಟ್ಸ್ ಆಫ್ ದಟ್ ಸೆಟ್ಸ್ ಆರ್ ಸೇಮ್ ಆಗಿರ್ಬೇಕಾಗಿತ್ತು, ಹೌದಲ್ವಾ? ಅಂದ್ರೆ P ಕ್ರಾಸ್ Q ಅಲ್ಲಿರುವಂತಹ ಫಸ್ಟ್ ಎಲಿಮೆಂಟ್ Q ಕ್ರಾಸ್ P ಅಲ್ಲಿರುವಂತಹ ಫಸ್ಟ್ ಎಲಿಮೆಂಟ್ ಗೆ ಈಕ್ವಲ್ ಆಗಿತ್ತು ಅಂದ್ರೆ ದೋಸ್ ಟೂ ಸೆಟ್ ಆರ್ ಈಕ್ವಲ್ ಅಂತ ಹೇಳ್ತಾ ಇದ್ವಿ, ಹೌದಲ್ವಾ? ಹಾಗೇನೆ ಇಲ್ಲೂ ಅಷ್ಟೇ P ಕ್ರಾಸ್ Q is equals to Q ಕ್ರಾಸ್ P ಆಗಬೇಕು ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಗಳು ಸೇಮ್ ಇದಾವೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ P ಕ್ರಾಸ್ Q ಅಲ್ಲಿ 3 ಇದೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ Q ಕ್ರಾಸ್ P ಅಲ್ಲಿ ಕೂಡ 3 ಇದೆ. ಬಟ್ elements of the set contained in P cross Q are A, R, B, R, C, R will be in the Q cross P ಇರಬೇಕು. ಬಟ್ Q cross P ಇದೆಯಾ? ಇಲ್ಲ. ಹಾಗೇನೆ ಇನ್ನೂ ಒಂದು ಕಂಡೀಷನ್ಸ್ ಹೇಳ್ತಾ ಹೋಗ್ಬೋದು. ಹೇಗೆ ಕಂಪ್ಯಾರಿಸನ್ ಮಾಡ್ತೀವಿ ಅಂದ್ರೆ P ಕ್ರಾಸ್ Q is not equals to Q ಕ್ರಾಸ್ P ಆಗುತ್ತೆ. ಯಾಕೆ ಅಂತಂದ್ರೆ ಆರ್ಡರ್ಡ್ ಪೇರ್ಸ್ ಗಳು ಕೂಡ ಈಕ್ವಲ್ ಆಗಿರಬೇಕು.
ಆರ್ಡರ್ಡ್ ಪೇರ್ಸ್ ಏನು ಹೇಳ್ತಾ ಇದ್ದಾನೆ a, r is equals to r, a ಈಕ್ವಲ್ ಆಗಬೇಕು ಅಂದ್ರೆ if the two ordered pairs are equal, ordered pairs ಗಳು ಈಕ್ವಲ್ ಆಗಬೇಕು ಅಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳು ಈಕ್ವಲ್ ಆಗಿರಬೇಕು ಹೌದಲ್ವಾ ಅಂದ್ರೆ a is equals to r ಆಗ್ತಾ ಇದೆ and r is equals to a ಆಗ್ತಾ ಇದೆ ಸೊ ಇಲ್ಲಿ ಏನಾಗುತ್ತೆ a is not equals to r and r is not equals to a ಬೇರೆ ಡಿಫರೆಂಟ್ ನಂಬರ್ ಆಗಿರಬಹುದಲ್ವಾ ಹಾಗಾಗಿ p cross q is not equals to q cross p ಗೊತ್ತಾಯ್ತಾ ಕಂಡೀಷನ್ಸ್ ಸೊ ಇಲ್ಲಿ ನಾವೇನಂತ ಬರೀತಾ ಹೋಗ್ತೀರಾ these two products are equal ಅಂತ ಕೇಳಿದ್ರೆ no it's not equals to q cross p, p cross q is not equals to q cross p is the answer for the last questions ಓಕೆನಾ ಗೊತ್ತಾಯ್ತಾ ಇಷ್ಟು p cross q ಕೇಳಿದ್ರು q cross p ಕೇಳಿದ್ರು ಫೈಂಡ್ ಔಟ್ ಮಾಡಿದಿರಾ p cross q ಅಂದ್ರೆ a, r, b, r, c, r ಎಲಿಮೆಂಟ್ಸ್ ಗಳು ಬರ್ತಾ ಹೋಗುತ್ತೆ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ ಸೆಟ್ p ಆರ್ಡರ್ಡ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ ಸೆಟ್ q ಅಂದ್ರೆ ಯಾವ ಎಲಿಮೆಂಟ್ ಇಲ್ಲಿ ಫಸ್ಟ್ ಬರ್ಕೊಂಡಿರ್ತೀರಾ ಆ ಸೆಟ್ಟಿನ ಎಲಿಮೆಂಟ್ ಗಳೇ ಫಸ್ಟ್ ಎಲಿಮೆಂಟ್ಸ್ ಗಳಾಗಿರಬೇಕು ಹಾಗೆ ಯಾವ ಎಲಿಮೆಂಟ್ ನ ಸೆಕೆಂಡ್ ಆಗಿ ಬರ್ಕೊಂಡಿರ್ತೀರಾ ಆ ಎಲಿಮೆಂಟಿನ ಆ ಸೆಟ್ಟಿನ ಎಲಿಮೆಂಟ್ ಗಳು ನಮಗೆ ಆರ್ಡರ್ಡ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ಸ್ ಗಳಾಗಿರಬೇಕು ಗೊತ್ತಾಯ್ತಲ್ವಾ ಬರ್ಕೊಂಡಿದ್ದೀರಾ ನೆಕ್ಸ್ಟ್ ಎಕ್ಸಾಂಪಲ್ 3 ನೋಡ್ತಾ ಹೋಗೋಣ yes in the third questions let set a is equals to 1 2 3 let the set a is equals to 1 2 3 let the set b is equals to 3 4 and the set c is equals to 4 5 6 ಹಾಗಾದ್ರೆ set a ಅಲ್ಲಿ ನಮಗೆ 1 2 3 ಎಲಿಮೆಂಟ್ಸ್ ಗಳಿದೆ set b ಅಲ್ಲಿ 3 4 ಎಲಿಮೆಂಟ್ಸ್ ಗಳಿದೆ set c ಅಲ್ಲಿ 4 5 6 ಎಲಿಮೆಂಟ್ಸ್ ಗಳಿದೆ now we have to find out the first one sub question a cross of b intersection c ಅಂದ್ರೆ ಇಲ್ಲಿ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕಾಗಿರೋದು a cross of b intersection c ನ ಫೈಂಡ್ ಔಟ್ ಮಾಡಬೇಕಾಗಿದೆ a cross of b intersection c ನ ಫೈಂಡ್ ಔಟ್ ಮಾಡಬೇಕಾಗಿದೆ ಹಾಗಾದ್ರೆ ಫಸ್ಟ್ ಒನ್ b intersection c ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು ಯಾಕೆ ನಮಗೆ b intersection c ಎಲಿಮೆಂಟ್ಸ್ ಗಳು ಇಲ್ಲ ಬಟ್ b ಸೆಟ್ ಕೊಟ್ಟಿದ್ದಾನೆ c ಸೆಟ್ ಗಳನ್ನು ಕೊಟ್ಟಿದ್ದಾನೆ ಹೌದಲ್ವಾ ಸೆಟ್ b ಮತ್ತೆ ಸೆಟ್ c ಕೊಟ್ಟಿದ್ದಾನೆ ಹಾಗಾದ್ರೆ ಆ ಸೆಟ್ b ಮತ್ತೆ ಸೆಟ್ c ಅಲ್ಲಿ ಇಂಟರ್ಸೆಕ್ಷನ್ಸ್ ಆಫ್ ದ ಟೂ ಸೆಟ್ ಗಳನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಇಂಟರ್ಸೆಕ್ಷನ್ಸ್ ಆಫ್ ದ ಫಸ್ಟ್ ಟೂ ಸೆಟ್ ಅಂತ ತಗೊಂಡ್ರೆ ಸೆಟ್ b ಮತ್ತೆ ಸೆಟ್ c ಅಲ್ಲಿ ಇರುವಂತಹ ಕಾಮನ್ ಎಲಿಮೆಂಟ್ಸ್ ಗಳು ಯಾವ್ಯಾವುದು ಸೆಟ್ b ಅಲ್ಲಿ ಇರುವಂತಹ ಕಾಮನ್ ಎಲಿಮೆಂಟ್ 4 ಇಲ್ಲೂ ಕೂಡ 4 ಹಾಗಾದ್ರೆ b ಇಂಟರ್ಸೆಕ್ಷನ್ c ಏನಾಗ್ತಾ ಹೋಗುತ್ತೆ 4 ಮಾತ್ರ ಸಿಗ್ತಾ ಹೋಗುತ್ತೆ ಹಾಗೇನೆ ಇದು ನಮಗೆ b ಇಂಟರ್ಸೆಕ್ಷನ್ c ಆಯ್ತು ಈಗ ನಾವು ಸೆಟ್ a ಜೊತೆಗೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಬೇಕಾಗಿದೆ ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಬೇಕಾದ್ರೆ ಸೆಟ್ a ಏನಿದೆ ಎಲಿಮೆಂಟ್ಸ್ 1 2 3 ಇದೆ ಕ್ರಾಸ್ ವಿತ್ ದ ಪ್ರಾಡಕ್ಟ್ ಇಂಟರ್ಸೆಕ್ಷನ್ ಸೆಟ್ ದಟ್ ಈಸ್ 4 ಬರ್ತಾ ಇದೆ ಸೊ a cross of b intersection c a cross of b intersection c ಇದೆ ಅಂದ್ರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ these two set ಅಲ್ವಾ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ these two set ಅಂತ ಅಂದ್ರೆ first element should be in the ordered pairs of the first element of the ordered pair should be in the set a ಆಗಿರಬೇಕು ಹಾಗೆ ಆರ್ಡರ್ಡ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ ನಮಗೆ ಸೆಟ್ b intersection c ಇಂದ ತಗೊಳ್ತಾ ಹೋಗ್ತೀರಾ ಹಾಗಾದ್ರೆ b intersection c ಇರುವಂತ ಮೊದಲನೇ ಎಲಿಮೆಂಟ್ ಯಾವುದು ಫಸ್ಟ್ ಎಲಿಮೆಂಟ್ ಯಾವುದು ಓನ್ಲಿ ಫಸ್ಟ್ ಎಲಿಮೆಂಟ್ ಯಾವುದು 4 ಅಲ್ವಾ ಹಾಗೇನೆ 1 4 ಆಯ್ತು ಹಾಗಾದ್ರೆ ಸೆಟ್ a ಅಲ್ಲಿ 1 ಮಾತ್ರ ಇದೆಯಾ ಇಲ್ಲ 2 ಕೂಡ ಇದೆ ಅಲ್ವಾ ಹಾಗೇನೆ 2 4 ಆಗ್ತಾ ಹೋಗುತ್ತೆ ಹಾಗೆ 3 4 ಆಗ್ತಾ ಹೋಗುತ್ತೆ ಹಾಗಾದ್ರೆ a cross of b intersection c contains 1 4 2 4 3 4 ಆಗ್ತಾ ಹೋಗುತ್ತೆ ಗೊತ್ತಾಯ್ತಲ್ವಾ ಇದು ನಿಮಗೆ ಫಸ್ಟ್ ಕ್ವೆಶ್ಚನ್ ಆನ್ಸರ್ ಫಸ್ಟ್ ಸಬ್ ಕ್ವೆಶ್ಚನ್ ಆನ್ಸರ್ ಇನ್ ದ ಸೆಕೆಂಡ್ ಸಬ್ ಕ್ವೆಶ್ಚನ್ಸ್ ನೋಡೋದಾದ್ರೆ a cross of b union c ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು a cross of b union c ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ನಾವು ಯಾವುದು ಸಾಲ್ವ್ ಮಾಡ್ಕೋಬೇಕು b union c ಅವ ಸೆಕ್ಟರ್ ಏನಾದರೂ ಕ್ವೆಶ್ಚನ್ ಅಲ್ಲಿ b ಯೂನಿಯನ್ c ಮೆನ್ಷನ್ ಮಾಡಿದ್ರೆ ನಾವು ಫೈಂಡ್ ಔಟ್ ಮಾಡೋ ಆಗಿಲ್ಲ ಬಟ್ ಇಲ್ಲಿ ನಮಗೆ b ಯೂನಿಯನ್ c ನ ಕ್ವೆಶ್ಚನ್ಸ್ ಅಲ್ಲಿ ಕೊಟ್ಟಿಲ್ಲ ಸೊ ಕ್ವೆಶ್ಚನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾವು ಫಸ್ಟ್ b ಯೂನಿಯನ್ c ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ b ಯೂನಿಯನ್ c ಫೈಂಡ್ ಔಟ್ ಮಾಡ್ಕೊಂಡ್ರೆ ಯೂನಿಯನ್ ಮೀನ್ಸ್ ವಾಟ್ ಇಟ್ ಕಂಟೈನ್ಸ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ b ಅಂಡ್ ಸೆಟ್ c ಹೌದಲ್ವಾ ಹಾಗಾದ್ರೆ ಸೆಟ್ b ಅಲ್ಲಿರೋ ಎಲಿಮೆಂಟ್ಸ್ ಫಸ್ಟ್ ಬರ್ಕೊಳ್ಳಿ 3 4 and 4 already written so 4 ನ ಮತ್ತೊಂದ್ಸಲಿ ಬರೆಯೋದಿಲ್ಲ 4 5 6 ಗೊತ್ತಾಯ್ತಲ್ವಾ ಹಾಗಾದ್ರೆ b ಯೂನಿಯನ್ c ನಮಗೆ 3 4 5 6 ಗಳು ಬಂದ್ರೆ ಹಾಗಾದ್ರೆ a cross
ಈ ಯೂನಿಯನ್ ಸೆಟ್ ಅನ್ನು ನಾವು ಮ್ಯಾಟ್ರಿಕ್ಸ್ ಸೆಟ್ ಎ ಜೊತೆಗೆ ಕಾರ್ಟೀಸಿಯನ್ ಪ್ರಾಡಕ್ಟ್ ಮಾಡೋಣ. ಹಾಗಾದ್ರೆ ಸೆಟ್ ಎ ಇರುವಂತ ಎಲಿಮೆಂಟ್ಸ್ ಗಳು ಯಾವುದು 1 2 3, ಸೆಟ್ ಬಿ ಯೂನಿಯನ್ ಸಿ ಇರುವಂತ ಎಲಿಮೆಂಟ್ಸ್ ಗಳು 3 4 5 6 3 4 5 6. ಈಗ ಎ ಕ್ರಾಸ್ ಆಫ್ ಬಿ ಯೂನಿಯನ್ ಸಿ ಬರೀಬೇಕು. ಎ ಕ್ರಾಸ್ ಆಫ್ ಬಿ ಯೂನಿಯನ್ ಸಿ ಬರೀಬೇಕು ಅಂತಂದ್ರೆ it should be in the form of ordered pairs. ಹೌದಲ್ವಾ? ಕಾರ್ಟೀಸಿಯನ್ ಪ್ರಾಡಕ್ಟ್ ಅಂತಂದ್ರೆ ನಮಗೆ ಎಲಿಮೆಂಟ್ಸ್ ಗಳು ಯಾವ ಫಾರ್ಮೆಟ್ ಅಲ್ಲಿ ಇರ್ತಾ ಹೋಗುತ್ತೆ, ಆರ್ಡರ್ಡ್ ಪೇರ್ಸ್ ಅಲ್ಲಿ ಇರ್ತಾ ಹೋಗುತ್ತೆ. ಹಾಗಾದ್ರೆ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ ಸೆಟ್ ಎ ಗೆ ತಗೊಂಡ್ರೆ ಎರಡನೇ ಎಲಿಮೆಂಟ್ ನ ಸೆಟ್ ಬಿ ಯೂನಿಯನ್ ಸಿ ಗೆ ತಗೊಳ್ತಾ ಹೋಗೋಣ. ಹಾಗೇನೆ 1 ಮತ್ತೆ ಯಾವ ಜೊತೆ ಪೇರ್ ಆಗ್ತಾ ಹೋಗುತ್ತೆ, 4 ಜೊತೆ ಪೇರ್ ಆಗ್ತಾ ಹೋಗುತ್ತೆ. ಹಾಗೇನೆ 1, 5 ಆಗ್ತಾ ಹೋಗುತ್ತೆ. ಹಾಗೇನೆ 1, 6 ಆಗ್ತಾ ಹೋಗುತ್ತೆ. ಹಾಗೇನೆ 1 ಮಾತ್ರ ಎಲಿಮೆಂಟ್ ಇದೆ. ಫಸ್ಟ್ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ 1 ಮಾತ್ರ ಇದೆಯಾ, 2 ನು ಇದೆ, 3 ನು ಇದೆ. ಹಾಗಾದ್ರೆ 2 ಇಂದ ಸ್ಟಾರ್ಟ್ ಮಾಡಿ 2, 3, 2, 4, 2, 5, 2, 5 and 2, 6. ಆ ಸೈಡ್ ನಿಮಗೆ ಕಾಣಿಸ್ತಾ ಇದಿಲ್ಲ, ಅದಕ್ಕೋಸ್ಕರ ನಾನು ಕೆಳಗಡೆ ಬರ್ಕೊಂಡಿದ್ದೀನಿ, ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆನಾ? ಹಾಗೇನೆ 3, 1 3, 3, 4 and 3, 5 and 3, 6 are the elements of A cross of B union C. A cross of B union C ಆಗ್ತಾ ಹೋಗುತ್ತೆ. ಹಾಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A cross of B union C ಅಂದ್ರೆ ಎಷ್ಟಾಗಬೇಕು ಅಂದ್ರೆ 3 into 4, 3 4s are 12 ಟೋಟಲ್. ಹಾಗಾದ್ರೆ ನಮಗೆ 12 ಎಲಿಮೆಂಟ್ಸ್ ಗಳು ಬಂದಿರಬೇಕು. ಆ 12 ಎಲಿಮೆಂಟ್ಸ್ ಗಳು ಬಂದಿದ್ರೆ ಮಾತ್ರ ನಿಮಗೆ ಸರಿ ಇರುತ್ತೆ ಆನ್ಸರ್. ಗೊತ್ತಾಯ್ತಾ? ಫಸ್ಟ್ ಒನ್, ಸೆಕೆಂಡ್ ಒನ್ ಪ್ರೂವ್ ಆಗಿದೆ. ಹಾಗಾದ್ರೆ ಇನ್ನ ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ಇದೆ ನೋಡ್ತಾ ಹೋಗೋಣ. ಎಸ್, ಇನ್ನು ನೆಕ್ಸ್ಟ್ ಕ್ವಶನ್ಸ್ ಅಥವಾ ಸೇಮ್ ಕ್ವಶನ್ಸ್ ಅಲ್ಲೇ ಇನ್ನ 2 ಸಬ್ ಕ್ವಶನ್ಸ್ ಇತ್ತು. ಸೊ ಜಾಗ ಸಾಕಾಗಲ್ಲ ಅಂತ ನೆಕ್ಸ್ಟ್ ಟೈಮ್ ಅಲ್ಲಿ ಕ್ವಶನ್ಸ್ ಮಾಡೋಣ ಅಂತ ಬಿಟ್ಟಿದ್ದೀನಿ. ಸೊ ಥರ್ಡ್ ಕ್ವಶನ್ಸ್, ಸಬ್ ಕ್ವಶನ್ಸ್ ಏನಿದೆ, ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿ ಅಂದ್ರೆ ಇಲ್ಲಿ ನಾವು ಕಾರ್ಟೀಸಿಯನ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಫೈಂಡ್ ಔಟ್ ಮಾಡ್ಕೋಬೇಕು ಅಂಡ್ ಕಾರ್ಟೀಸಿಯನ್ ಪ್ರಾಡಕ್ಟ್ ಆಫ್ ಎ ಅಂಡ್ ಸಿ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಇಲ್ಲಿ ಒಂದು ಸೆಟ್ ಸಿಗುತ್ತೆ, ಇಲ್ಲಿ ಒಂದು ಸೆಟ್ ಆಫ್ ಆರ್ಡರ್ ಪೇರ್ ಸಿಗ್ತಾ ಹೋಗುತ್ತೆ. ಬಂದಿರುವಂತ ಎರಡು ಸೆಟ್ಗಳಿಗೆ ಇಂಟರ್ಸೆಕ್ಷನ್ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿ ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಹೌದಲ್ವಾ? ಹಾಗಾದ್ರೆ ಅದರಲ್ಲಿ ನಾವು ಫಸ್ಟ್ ಒನ್ ಯಾವ ತಗೊಳ್ತಾ ಹೋಗ್ತೀರಾ, ಲೈಕ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು ಎ ಕ್ರಾಸ್ ಬಿ ನ ಫೈಂಡ್ ಔಟ್ ಮಾಡ್ಕೊಳ್ಳೋದಾದ್ರೆ ಸೆಟ್ ಎ 1 2 3 and cross with a set b 3, 4. therefore a cross b ನ ಎಲಿಮೆಂಟ್ಸ್ ಗಳು ಯಾವ ತರ ಬರ್ತಾ ಹೋಗುತ್ತೆ, 1, 3 and 1, 4. ಹಾಗಾದ್ರೆ ಎರಡು ಆರ್ಡರ್ಡ್ ಪೇರ್ ಸರಿ ಇದೆಯಾ? 1 belongs to the set A, 3 belongs to the set B. 1 belongs to the set A, 4 belongs to the set B. ಕರೆಕ್ಟ್ ಅಲ್ವಾ? ಹಾಗೆ 2, 3, 2, 4. ಹಾಗೆ 3, 3 and 3, 4. ಇದಿಷ್ಟು ನಿಮಗೆ A cross B. ಹೌದಲ್ವಾ? ಹಾಗೇನೆ ಇನ್ನೊಂದೇನಿದೆ, A cross C. A cross C ನ ಫೈಂಡ್ ಔಟ್ ಮಾಡ್ಕೊಳ್ಳೋದಾದ್ರೆ ಸೆಟ್ A 1 2 3 ಇಂಟರ್ ಕ್ರಾಸ್ ವಿತ್ ಎ ಸೆಟ್ C 4 5 6. therefore A cross C ಏನ್ ಬರ್ತಾ ಹೋಗುತ್ತೆ, 1, 3 1, 4 1, 4 1, 5 and 1, 6. 2, 3 2, 4 2, 5 and 2, 6. and next 3, 4 3, 5 3, 6 are the elements of the set A cross C. ಗೊತ್ತಾಗ್ತಿದೆಯಲ್ಲ ಇದು? ಹಾಗಾದ್ರೆ ಇಲ್ಲಿ ಇರುವಂತ ಅಷ್ಟು ಆರ್ಡರ್ಡ್ ಪೇರ್ಸ್ಗೆ ಡೆಫಿನೇಷನ್ಸ್ ಆಫ್ ದ ಕಾರ್ಟೀಸಿಯನ್ ಪ್ರಾಡಕ್ಟ್ ಸ್ಯಾಟಿಸ್ಫೈಡ್ ಆಗ್ತಿದೆಯಾ ಅಂತ ನೋಡ್ತಾ ಹೋಗ್ಬೇಕು. ಡೆಫಿನೇಷನ್ಸ್ ಆಫ್ ದ ಕಾರ್ಟೀಸಿಯನ್ ಪ್ರಾಡಕ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಲ್ಲಿ ಚೆಕ್ ಮಾಡ್ಕೊಂಡು ಹೋಗಿ. ಸೊ ಎ ಕ್ರಾಸ್ ಬಿ ಗೊತ್ತಾಯ್ತು, ಎ ಕ್ರಾಸ್ ಸಿ ಗೊತ್ತಾಯ್ತು, ಎ ಕ್ರಾಸ್ ಬಿ ಅಂಡ್ ಎ ಕ್ರಾಸ್ ಸಿ ಗೊತ್ತಾಯ್ತು. ಹಾಗಾದ್ರೆ ಇಂಟರ್ಸೆಕ್ಷನ್ ಎ ಕ್ರಾಸ್ ಬಿ ಅಂಡ್ ಎ ಕ್ರಾಸ್ ಸಿ. ಎ ಕ್ರಾಸ್ ಬಿ ಸೆಟ್ ಅಲ್ಲಿ ನಮಗೆ 6 ಎಲಿಮೆಂಟ್ಸ್ ಇದೆ. ಇದನ್ನ ಈಕ್ವೇಷನ್ 1 ಅಂತ ತಗೋಣ. ಹಾಗೆ ಎ ಕ್ರಾಸ್ ಸಿ ಬಂದಿರೋ ಎಲಿಮೆಂಟ್ಸ್ ಟೋಟಲ್ 9. ಅದನ್ನ ಈಕ್ವೇಷನ್ ನಂಬರ್ 2 ಅಂತ ತಗೋಣ. ಈಗ ಈಕ್ವೇಷನ್ 1 ಮತ್ತೆ ಈಕ್ವೇಷನ್ 2 ಅಲ್ಲಿ ಇರುವಂತಹ ಕಾಮನ್ ಎಲಿಮೆಂಟ್ಸ್ ಗಳನ್ನು ನಾವು ಇಂಟರ್ಸೆಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ವಾ? ಹಾಗಾದ್ರೆ 1, 3 ಅನ್ನೋದು ಎ ಕ್ರಾಸ್ ಸಿ ಅಲ್ಲಿ ಇದೆಯಾ?
ಇಲ್ಲ, ಬಟ್ 1,4 ಅನ್ನೋದಿದೆ. ಹಾಗಾದ್ರೆ A cross of B intersection C, A cross of B intersection A cross C ಬರ್ಕೋಬೇಕಾದ್ರೆ 1,4 is the first element and 2,3 belongs to the set A cross B, but 2,3 ಇದೆಯಾ? 2,3 ಇಲ್ಲ. ಸೊ ನೆಕ್ಸ್ಟ್ ಒನ್ 2,4 ಬರುತ್ತೆ. ಸೊ 2,4 ಕೂಡ ಸೆಟ್ A ಕ್ರಾಸ್ ಅಲ್ಲಿ ಇದೆ. 3,4 ಅನ್ನೋದು A ಕ್ರಾಸ್ B ಅಲ್ಲೂ ಇದೆ, ಹಾಗೆ A ಕ್ರಾಸ್ C ಅಲ್ಲೂ ಇದೆ. ಇನ್ನ ಯಾವ ಎಲಿಮೆಂಟ್ಸ್ ಇದ್ದಾವ ಕಾಮನ್ ಆಗಿರೋದು? ಇದರಲ್ಲಿರುವಂತಹ ಆರ್ಡರ್ಡ್ ಪೇರ್ಸ್ ಇದರಲ್ಲೂ ಇರಬೇಕು. ಹಾಗಾದ್ರೆ ಆ ಆರ್ಡರ್ಡ್ ಪೇರ್ಸ್ ಗಳಿದ್ರೆ ಇಂಟರ್ಸೆಕ್ಷನ್ ಅಲ್ಲಿ ಹಾಕ್ತಾ ಹೋಗ್ತೀವಿ. ಹಾಗಾದ್ರೆ ಆರ್ಡರ್ಡ್ ಪೇರ್ಸ್ ಅಲ್ಲಿರುವಂತಹ ಆರ್ಡರ್ಡ್ ಪೇರ್ಸ್ ಗಳಿರುವಂತಹ ಸೆಟ್ ಗಳು ಯಾವುದು, ಎಲಿಮೆಂಟ್ಸ್ ಗಳು ಯಾವುದು? 1,4, 2,4 and 3,4 ಓನ್ಲಿ. ಹಾಗಾದ್ರೆ A cross of B intersection C ಅಂದ್ರೆ ವ್ಯಾಲ್ಯೂ ಬರ್ತದೆ 3 ಎಲಿಮೆಂಟ್ಸ್. ಅಂದ್ರೆ will be equals to the first quotient, sub quotient A cross of B intersection C ಗೆ ಈಕ್ವಲ್ ಆಗ್ತದೆ. ಹೌದಾ? ಹಾಗಾದ್ರೆ ಏನಂತ ಬರೀತಾ ಹೋಗೋದು? A cross of B intersection C is equals to A cross B intersection A cross C ಅಂತ ಬರೀತಾ ಹೋಗೋದು. ಓಕೆನಾ? ಹಾಗೇನೆ ಇನ್ನೊಂದು ಕ್ವೆಶ್ಚನ್ಸ್ ಕೇಳ್ತಾ ಇದ್ದಾನೆ. A cross B union A cross C, A cross B union A cross C ಕೇಳ್ತಾ ಇದ್ದಾನೆ. ಅಂದ್ರೆ ಇಷ್ಟೊಂದು ಬರ್ದಿದ್ರಿ ಅಲ್ವಾ? A cross B ಬರ್ದಿರಾ, A cross C ಬರ್ದಿರಾ? ಹಾಗಾದ್ರೆ ಇದರಲ್ಲಿರುವಂತ ಎಲಿಮೆಂಟ್ಸ್ ಮತ್ತೆ ಇದರಲ್ಲಿರುವಂತ ಎಷ್ಟು ಎಲಿಮೆಂಟ್ಸ್ ಗಳನ್ನ ಬರೆದ್ರೆ A cross B union A cross C ಸಿಗ್ತಾ ಹೋಗುತ್ತೆ. ಎರಡೂ ಸೆಟ್ ಅಲ್ಲಿ ರಿಪೀಟೆಡ್ ಆಗಿತ್ತು ಅಂದ್ರೆ ಅದನ್ನ ಒನ್ ಟೈಮ್ ಮಾತ್ರ ಬರಿತಾ ಹೋಗಿ, ನಿಮಗೆ A cross B union A cross C ಸಿಗ್ತಾ ಹೋಗುತ್ತೆ. ಓಕೆನಾ? ಇದಿಷ್ಟು ನಿಮಗೆ ಇವತ್ತಿನ ಡೆಫಿನೇಷನ್ಸ್ ಆಫ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ನೋಡಿದ್ದೀರಾ. ಹಾಗೇನೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ದ ಟೂ ಸೆಟ್ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ಅನ್ನೋದು ನೋಡಿದ್ದೀರಾ. ಅದರ ಬೇಸ್ ಮೇಲೆ ಕಂಡೀಷನ್ಸ್ ನೋಟ್ಗಳನ್ನ ನೋಡ್ತಾ ಹೋದ್ರಿ. ನೋಟ್ 1, ನೋಟ್ 2, ನೋಟ್ 3, ನೋಟ್ 4. ನೋಟ್ 1 ಏನು ಹೇಳ್ತಾ ಇತ್ತು? ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್. ಇಫ್ ದ ಟೂ ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್ then the two ordered pairs ಯಾವ್ಯಾವೆಲ್ಲ corresponding ordered pairs are also equal. Corresponding elements of the ordered pairs are equal ಅಂತ ಹೇಳ್ತಾ ಇದ್ವಿ. ಹೌದಲ್ಲ? ನೋಟ್ 1 ಅದನ್ನೇ ಮೆನ್ಷನ್ ಮಾಡಿದ್ದು. ಹಾಗೆ ನೋಟ್ 2 ನೋಡೋದಾದ್ರೆ ನೋಟ್ 2 ಏನು ನೋಡ್ತಾ ಇದ್ರಿ? if the two non-empty set A and set B, if the set A has p elements, if the set B has q elements, that is n of A is equals to P and n of P is equals to Q, then the number of elements ಅಥವಾ n of A cross B elements is equals to PQ ಅನ್ನೋದನ್ನು ನೋಡ್ತಾ ಇದ್ವಿ. ಅಂದ್ರೆ n of elements in the set, number of elements in the set A ಅಲ್ಲಿ ನಮಗೆ P elements ಇತ್ತು ಅಂದ್ರೆ number of elements in the set B ಅಲ್ಲಿ Q elements ಇತ್ತು ಅಂದ್ರೆ A cross B ಅಲ್ಲಿ ಬರುವಂತ number of elements ಗಳು ಎಷ್ಟಾಗಿರುತ್ತೆ? P ಮತ್ತೆ Q ನ ಮಲ್ಟಿಪ್ಲೈ ಮಾಡಿದ್ರೆ ಬರುವಂತಹ ಪ್ರಾಡಕ್ಟ್ ನಮಗೆ ಏನಾಗ್ತಾ ಇದೆ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ A ಕ್ರಾಸ್ B ಅಲ್ಲಿ ಆಗ್ತಾ ಹೋಗುತ್ತೆ. ಅದು ನಮಗೆ ಸೆಕೆಂಡ್ ನೋಟ್. ಇನ್ನು ಥರ್ಡ್ ನೋಟ್ ನೋಡೋದಾದ್ರೆ ಏನು ಹೇಳ್ತಾ ಇದ್ರು? ಇಫ್ A and B are two non-empty sets, if either A or B is infinite, A ಅಥವಾ B are infinite, then A cross B is also an infinite set. A cross B is also infinite set. In the fourth one, A cross B cross C ಫಾರ್ಮ್ಯಾಟ್ ಅಲ್ಲಿ ಏನಾದರೂ ಫೈಂಡ್ ಔಟ್ ಮಾಡಿ ಅಂದ್ರೆ A cross B cross C is equals to ordered pair A, B, C such that A belongs to the set A, B belongs to the set B, C belongs to the set C ಆಗಿರುತ್ತೆ ಅನ್ನೋದನ್ನ 4 ನೋಟಲ್ಲಿ ನೋಡ್ಕೊಂಡು ಬರ್ತಾ ಇದ್ವಿ. ಅದರ ಬೇಸ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಇದಿಷ್ಟು ನಿಮಗೆ ಇವತ್ತಿನ ತರಗತಿಯ ಕ್ಲಾಸಸ್ಗಳು. ಇನ್ನು ಮುಂದಿನ ತರಗತಿಗಳಲ್ಲಿ ಎಕ್ಸಸೈಸ್ 2.1 ಸಾಲ್ವ್ ಮಾಡಿಸ್ತಾ ಹೋಗೋಣ. ಎಕ್ಸಸೈಸ್ 2.1 ಅಲ್ಲಿ ಯಾವ್ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಿ. ಆ ಕ್ವಶನ್ಸ್ಗಳನ್ನ ಬರೆದು ನೀವು ಸೆಂಡ್ ಮಾಡ್ತಾ ಹೋಗಬೇಕು. ಹಾಗೆ ಅಸೈನ್ಮೆಂಟ್